ನಮಸ್ಕಾರ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಪೂರ್ವ ಪರೀಕ್ಷೆ ಸೇತುಬಂಧ ಚಟುವಟಿಕೆಯ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಆ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ಉತ್ತರಿಸುವುದು ಅಥವಾ ಮಾದರಿ ಕೀ ಉತ್ತರದ ವಿಡಿಯೋವನ್ನ ನೋಡ್ಕೊಂಡ್ಬೋದು. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಡ್ಯಾಶ್ ಡ್ಯಾಶ್ ಬಿಟ್ಟಿರುವಂತದ್ದು ಸೇತುಬಂಧ 2024-25ನೇ ಸಾಲ ಆಗಿರುವಂತದ್ದು. ಇಲ್ಲಿರುವಂತಹ ಪ್ರಶ್ನೆಗಳು 20 ಪ್ರಶ್ನೆಗಳಾಗಿರುವಂತದ್ದು. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 45 ನಿಮಿಷಗಳು ಆಗಿರುವಂತದ್ದಾಗಿದೆ. ಇಲ್ಲಿ ಮೊದಲನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಮೊದಲನೇ ಪ್ರಶ್ನೆ ಇರುವಂತದ್ದು ಸೆಮಿಟಿಕ್ ರಿಲಿಜಿಯನ್ ಗಳೆಂದು ಯಾವ ರಿಲಿಜಿಯನ್ ಗಳನ್ನು ಕರೆಯುತ್ತಾರೆ ಅಂತ ಹೇಳಿ ಕೇಳಿರುವಂತದ್ದು. ಇದಕ್ಕೆ ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಇವುಗಳನ್ನು ಸೆಮಿಟಿಕ್ ರಿಲಿಜಿಯನ್ ಗಳೆಂದು ಕರೆಯುವರು. ಈ ರೀತಿಯಾಗಿ ಸರಿಯಾಗಿ ಉತ್ತರಿಸಿದೆ ಆದಲ್ಲಿ ಗ್ರೇಡ್ ಬರುವಂತದ್ದಾಗಿದೆ. ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ ಈ ರೀತಿಯಾಗಿ ಉತ್ತರಿಸಬೇಕಾಗಿರುವಂತದ್ದು. ಇವುಗಳನ್ನ ಸೆಮಿಟಿಕ್ ರಿಲಿಜಿಯನ್ ಗಳಂತ ಹೇಳಿ ಕರೆಯುವಂತದ್ದಾಗಿದೆ. ಸರಿಯಾಗಿ ಉತ್ತರಿಸಿದೆ ಆದಲ್ಲಿ ಎ ಗ್ರೇಡ್ ಬರುವಂತದ್ದಾಗಿದೆ. ಒಂದು ವೇಳೆ ತಪ್ಪಾಗಿ ಉತ್ತರಿಸಿದೆ ಆದಲ್ಲಿ ಬಿ ಬರುವಂತದ್ದು ಆಗಿದೆ. ಸರಿಯಾದ ಉತ್ತರಕ್ಕೆ ಎ ಬರುವಂತದ್ದು. ಎರಡನೇ ಪ್ರಶ್ನೆ ಇರುವಂತದ್ದು ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತದ್ದು. ಅವರ ಬೋಧನೆಗಳನ್ನ ಪಟ್ಟಿ ಮಾಡಿ ಬರಿಬೇಕಾಗಿರುವಂತದ್ದಾಗಿದೆ. ಮಾನವರು ದೇವರ ಮಕ್ಕಳು, ಮಾನವ ಸಂಕುಲದ ಭ್ರಾತೃತ್ವವನ್ನು ಪ್ರತಿಪಾದಿಸಿದರು, ಆಡಂಬರದ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇಲ್ಲ, ತನ್ನ ತಪ್ಪಿಗೆ ದೇವರಿಂದ ಕ್ಷಮೆಯಾಚನೆ, ಮಾನವನ ಸೇವೆಯೇ ದೇವರ ಸೇವೆ. ಇವುಗಳಲ್ಲಿ ಯಾವ್ದಾದ್ರು 4 ಉತ್ತರಿಸಿದೆ ಆದಲ್ಲೂ ಸಹ ಎ ಗ್ರೇಡ್ ಬರುವಂತದ್ದಾಗಿರ್ತದೆ. ಒಂದು ವೇಳೆ ಸ್ವಲ್ಪ ಕಡಿಮೆ ಉತ್ತರಿಸಿದೆ ಆದಲ್ಲೂ ಅವರ ಒಂದು ಪ್ರತಿಪಾದಿಸಿರುವಂತಹ ವಿಷಯ ಮತ್ತು ಹೇಳಿರುವಂತಹ ಬೋಧನೆಗಳನ್ನು ಅರ್ಥ ಮಾಡಿಕೊಂಡು ತಿಳಿಸಿರುವಂತಹ ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಗ್ರೇಡ್ ಅನ್ನ ಕೊಡಬಹುದಾಗಿರುವಂತದ್ದಾಗಿರ್ತದೆ. ಇನ್ನು ಮೂರನೇ ಪ್ರಶ್ನೆ ದೆಹಲಿ ಸುಲ್ತಾನರ 5 ಸಂತತಿಗಳಾವು ಅಂತ ಕೇಳಿರುವಂತದ್ದು. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗ್ಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೂದಿ ಸಂತತಿ. ಸರಿಯಾಗಿ ಉತ್ತರಿಸಿದೆ ಆದಲ್ಲಿ ಎ ಗ್ರೇಡ್ ಬರುವಂತದ್ದಾಗಿದೆ. ಇನ್ನು 4ನೇ ಪ್ರಶ್ನೆ ಇರುವಂತದ್ದು ಬಾಬರ್ನ ಸೈನಿಕ ಸಾಧನೆ ವಿವರಿಸಿ ಅಂತ ಕೇಳಿರುವಂತದ್ದು. 1526ರಲ್ಲಿ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋಲಿಸಿದನು. ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ್ ನನ್ನು ಸೋಲಿಸಿದನು. ಚಾಂದೇರಿಯ ಮೇದಿನ ರಾಯ ಹಾಗೂ ಇಬ್ರಾಹಿಂ ಲೂದಿ ಸಹೋದರನಾದ ಮೊಹಮ್ಮದ್ ಲೂದಿಯನ್ನ ಸೋಲಿಸಿದನು. ಇನ್ನು 5ನೇ ಪ್ರಶ್ನೆ ಇರುವಂತದ್ದು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಹೇಳಿ ಕೇಳಿರೋದು. ಶಂಕರಾಚಾರ್ಯರು ಈ ಸಿದ್ಧಾಂತ ಪ್ರತಿಪಾದಕರಾಗಿರುವಂತದ್ದು. ಶಂಕರಾಚಾರ್ಯರು ಅನ್ನೋ ಉತ್ತರ ಬಂದಿದೆ ಆದಲ್ಲಿ ಎ ಗ್ರೇಡ್ ಬರುವಂತದ್ದಾಗಿರ್ತದೆ. ಇನ್ನು 6ನೇ ಪ್ರಶ್ನೆ ಬಸವೇಶ್ವರರ ಕಾಯಕ ತತ್ವದ ಬಗೆಗೆ ಬರೆಯಿರಿ ಅಂತ ಕೇಳಿರೋದು. ಪ್ರತಿಯೊಬ್ಬ ಮನುಷ್ಯನು ದುಡಿದು ತಿನ್ನಬೇಕು, ವೃತ್ತಿಗಳಲ್ಲಿ ಹಿರಿದು ಕಿರಿದು ಎಂಬುದಿಲ್ಲ ಎಂದು ಸಾರಿದರು. ಸಮಾಜದ ಸ್ವಾವಲಂಬನೆಗೆ ಕಾಯಕ ತತ್ವವನ್ನು ಬಸವೇಶ್ವರರು ಪ್ರತಿಪಾದಿಸಿದರು. 7ನೇ ಪ್ರಶ್ನೆ ಪುನರುಜ್ಜೀವನದ ಜನಕ ಎಂದು ಯಾರನ್ನು ಕರೆಯಲಾಗಿದೆ. ಪೆಟ್ರಾರ್ಕ್ನನ್ನು ಪುನರುಜ್ಜೀವನದ ಜನಕ ಎಂದು ಕರೆಯಲಾಗಿದೆ. ಇನ್ನು 8ನೇ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಯಾವುವು ಅಂತ ಕೇಳಿರುವಂತದ್ದು. 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡ್ರು. ಸ್ಪೇನ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳು ನಾವಿಕರಿಗೆ ಪ್ರೋತ್ಸಾಹಿಸಿದವು. ದಿಕ್ಸೂಚಿ ಮತ್ತು ಅಸ್ಟ್ರೋಲೋಬ್ ಉಪಕರಣಗಳ ಅನ್ವೇಷಣೆ. ಇನ್ನು 9ನೇ ಪ್ರಶ್ನೆ ಇರುವಂತದ್ದು ಸಂವಿಧಾನ ಎಂದರೇನು ಅಂತ ಹೇಳಿ. ರಾಷ್ಟ್ರದ ಮೂಲಭೂತ ಕಾನೂನೇ ಸಂವಿಧಾನ. ಇನ್ನು 10ನೇ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವುದು. ಇಲ್ಲಿ ಯಾವ್ದಾದ್ರು ಪ್ರಮುಖವಾಗಿರುವಂತಹ ಲಕ್ಷಣಗಳನ್ನ ಉತ್ತರಿಸಬಹುದಾಗಿರುವಂತದ್ದು. ಇಲ್ಲಿ ನಾವು ಕೆಲವೊಂದು ಮಾತ್ರ ನೋಡ್ಕೊಂಡು ಬಂದಿರುವಂತದ್ದು. ಲಿಖಿತ ಸಂವಿಧಾನ, ಬೃಹತ್ ಗಾತ್ರದ ಸಂವಿಧಾನ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ನ್ಯಾಯಾಂಗ. ಇನ್ನು ಉಳಿದಿರುವಂತಹ ಯಾವ್ದಾದ್ರು 4 ಉತ್ತರಿಸಿದೆ ಆದಲ್ಲೂ ಸಹ ಎ ಗ್ರೇಡ್ ಇಲ್ಲಿ ದೊರೆಯುವಂತದ್ದು. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 11ನೇ ಪ್ರಶ್ನೆ ಕೇಂದ್ರ ಶಾಸಕಾಂಗದ 2 ಸದನಗಳನ್ನ ಹೆಸರಿಸಿ ಅಂತ ಹೇಳಿರುವಂತದ್ದು. ಇಲ್ಲಿ 2 ಸದನಗಳಿರುವಂತದ್ದು ಲೋಕಸಭೆ, ರಾಜ್ಯಸಭೆ. ಕೆಳಮನೆ ಮತ್ತು ಮೇಲ್ಮನೆಯಾಗಿರುವಂತದ್ದು ಈ ಲೋಕಸಭೆ, ರಾಜ್ಯಸಭೆಗಳಾಗಿರುವಂತದ್ದು. ಇನ್ನು 12ನೇ ಪ್ರಶ್ನೆ ಭಾರತ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳೇನು ಅಂತ ಕೇಳಿರುವಂತದ್ದು. ಭಾರತ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಮತಿಭ್ರಮಣನೆಗೆ ಒಳಗಾಗಿರಬಾರದು, ಕಾನೂನಿನ ದೃಷ್ಟಿಯಲ್ಲಿ ಶಿಕ್ಷೆಗೆ ಒಳಗಾಗಿರಬಾರದು, ಸಂಸತ್ತು ವಿಧಿಸುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಇನ್ನು 13ನೇ ಪ್ರಶ್ನೆ ಕುಟುಂಬದ ವಿಧಗಳನ್ನು ಹೆಸರಿಸಿ ಅಂತ ಕೇಳಿರುವುದು. ಮಾತೃಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ, ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಕುಟುಂಬದ ವಿಧಗಳಾಗಿರುವಂಥದ್ದು. ಇನ್ನು 14ನೇ ಪ್ರಶ್ನೆ ಸಾಮಾಜೀಕರಣ ಎಂದರೇನು ಅಂತ ಕೇಳಿರುವುದು. ಮಗು ಬೆಳೆದು ಕ್ರಮೇಣ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎನ್ನುವರು. ಇನ್ನು 15ನೇ ಪ್ರಶ್ನೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಯಾವುವು ತಿಳಿಸಿ ಅಂತ ಕೇಳಿರುವುದು. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು 3. ಅವುಗಳೆಂದರೆ ಕರಾವಳಿ, ಮಲೆನಾಡು, ಬಯಲುಸೀಮೆ. ಇನ್ನು 16ನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಅಂತ ಕೇಳಿರುವಂತದ್ದು. ಇಲ್ಲಿ ಯಾವ್ದಾದ್ರು ಪ್ರಮುಖವಾಗಿರುವಂತಹ ನದಿಗಳನ್ನು ಹೆಸರಿಸಬಹುದಾಗಿರುವಂತದ್ದು ಕೃಷ್ಣಾ, ಕಾವೇರಿ, ಪೆನ್ನಾರ, ಪಾಲಾರ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಇವುಗಳಾದ್ರೆ ಶರಾವತಿ, ಕಾಳಿ, ಗಂಗಾವತಿ, ನೇತ್ರಾವತಿ, ವಾರಾಹಿ, ಅಘನಾಶಿನಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಾಗಿರುವಂಥದ್ದು. ಇವುಗಳಲ್ಲಿ ಯಾವ್ದಾದ್ರು 2 ಸಹ
ಉತ್ತರಿಸಿದೆಲ್ಲೂ ಎ ಗ್ರೇಡ್ ದೊರೆಯುವಂಥದ್ದು ಆಗಿದೆ. ಇನ್ನು 17ನೇ ಪ್ರಶ್ನೆ, ಭಾರತದ ಅರ್ಥವ್ಯವಸ್ಥೆಯ 3 ವಲಯಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯಗಳಾಗಿರುವಂಥದ್ದು. ಇನ್ನು 18ನೇ ಪ್ರಶ್ನೆ, ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯುತ್ತಾರೆ? ಬ್ಯಾಂಕುಗಳ ಬ್ಯಾಂಕು ಎಂದು ಅಥವಾ ಬ್ಯಾಂಕುಗಳ ತಾಯಿ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBIಗೆ ಕರೆಯುತ್ತಾರೆ. RBI ಅಥವಾ ರಿಸರ್ವ್ ಬ್ಯಾಂಕ್ ಇಂಡಿಯಾ ಅಂತ ಹೇಳಿ ಬರೆಯಬಹುದಾಗಿದೆ. ಇನ್ನು 19ನೇ ಪ್ರಶ್ನೆ, ಏಕ ವ್ಯಕ್ತಿ ನಿರ್ಧಾರ ಹಾಗೂ ಗುಂಪು ನಿರ್ಧಾರಗಳೆಂದರೇನು ಅಂತ ಹೇಳಿ ಕೇಳಿರುವುದು. ಏಕ ಒಡೆತನದ ವ್ಯವಹಾರ ಸಂಘಟನೆಗಳಲ್ಲಿ ಒಬ್ಬ ವ್ಯಕ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಇದನ್ನು ವೈಯಕ್ತಿಕ ನಿರ್ಧಾರ ಅಥವಾ ಏಕ ವ್ಯಕ್ತಿ ನಿರ್ಧಾರ ಎನ್ನುತ್ತಾರೆ. ಒಂದು ತಂಡ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಗುಂಪು ನಿರ್ಧಾರಗಳೆನ್ನುತ್ತಾರೆ. ಇನ್ನು ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ ಆಗಿರುವಂತದ್ದು, ಮಾರುಕಟ್ಟೆ ಎಂದರೇನು ಅಂತ ಹೇಳಿ ಕೇಳಿರುವಂತದ್ದು. ಮಾರುವವರು ಮತ್ತು ಕೊಳ್ಳುವವರು ಪರಸ್ಪರ ಭೇಟಿಯಾಗಿ ಅವರು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆಗಳನ್ನು ಉಂಟು ಮಾಡಿಕೊಳ್ಳುವ, ಅಂದರೆ ಸರಕು ವಿನಿಮಯ ಮತ್ತು ಕೊಳ್ಳುವ ಸ್ಥಳವನ್ನ ಮಾರುಕಟ್ಟೆ ಅಂತ ಹೇಳಿ ಕರೆಯುವಂಥದ್ದು ಆಗಿದೆ. ಈ ರೀತಿಯಾಗಿ 20 ಪ್ರಶ್ನೆಗಳಿಗೆ ಇಲ್ಲಿ ನಾವು ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮದೇ ಆಗಿರುವಂತಹ ವಾಕ್ಯ ರೂಪದಲ್ಲೂ ಸಹ ಉತ್ತರಿಸಿದೆ ಆದಲ್ಲೂ ಸಹ ಗ್ರೇಡ್ ದೊರೆಯುವಂತದ್ದಾಗಿರ್ತದೆ. ಇಲ್ಲಿ ಅಂಕಗಳ ಹಂಚಿಕೆ ಇರುವುದಿಲ್ಲ, ಗ್ರೇಡ್ಗಳು ಕೊಡಲ್ಪಡುವುದರಿಂದ ನಾವು ಅಂಕಗಳನ್ನ ಇಲ್ಲಿ ತೋರಿಸಿರುವುದಿಲ್ಲ. ಹಾಗಾಗಿ ನೀವು ಯಾವ ರೀತಿಯಾಗಿ ಉತ್ತರಿಸಿದ್ದೀರಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ.